ಸರ್ ಇವರು ಮೊನ್ನೆ ಫಸ್ಟ್ ಟೈಮ್ ಬಂದಿದ್ದರು. ಫಸ್ಟ್ ಟೈಮ್ ಬಂದಾಗ ಇಬ್ಬರು ಹಿಡ್ಕೊಂಡು ಬಂದಿದ್ರು ಇವ್ರನ್ನ. ಆರೋಗ್ಯ ತುಂಬ ಕಷ್ಟ ಇತ್ತು ಅವ್ರಿಗೆ, ತುಂಬ ಪ್ರಾಬ್ಲಮ್ ಆಗಿತ್ತು. ನಾನು ಸರಿ ಮಾಡಿ ಕಳಿಸಿದ್ದೆ. 11 ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದ್ದೆ. ಎಲ್ಲ ಏನೇನು ಮಾಡ್ಬೇಕು ಮಾಡಿ ಕಳಿಸಿದ್ದೆ. 11 ದಿವಸ ಆದಮೇಲೆ ಚೆನ್ನಾಗಾಗಿದ್ದರು. ಆದಮೇಲೆ ನಾವೇ ಹೋಗೋ ನಡಿ ಅಂತೇಳಿ ಇವರೇ ಹೇಳಿ ಕರ್ಕೊಂಬಂದಿದ್ದಾರೆ. ಆವಾಗ ಇವರೇ ನಡ್ಕೊಂಡು ಬಂದು ಆರಾಮಾಗಿ ಬಂದರು. ಬಂದಾದಮೇಲೆ ಮತ್ತೆ ಮೈ ಮೇಲೆ ಗಾಳಿ ಬಂದು ಅದೇ ಮಾತಾಡ್ತು. ನಾನು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಾದ್ಮೇಲೆ ಗಾಳಿ ಎಲ್ಲ ಕಳಿಸಿದ್ದೆ ನಾನು. ಕಳಿಸಾದ್ಮೇಲೆ ಚೆನ್ನಾಗಿದ್ರು. ಇವರೇ ನಡ್ಕೊಂಡೋಗಿ ಕಾರ್ ಹತ್ಕೊಂಡು ಎಲ್ಲ ಹೋದರು ಖುಷಿಯಾಗಿ. ನಿನ್ನೇನೋ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಬಂದಿದ್ದಾರೆ ಹೊರಗಡೆ. ಮೊದಲು ಮೆಟ್ಲು ಹತ್ತಕ್ಕೆ ಆಗ್ತಿರ್ಲಿಲ್ಲ ಇವರಿಗೆ. ಮೆಟ್ಲು ಕಾಲು ಎತ್ತಿ ಇಡೋಕೆ ಆಗ್ತಿರ್ಲಿಲ್ಲ. ಇಲ್ಲಿ ಬಂದಾದ್ಮೇಲೆ ಮೆಟ್ಲು ಹತ್ತೋ ಥರ ಆಯಿದ್ರು. ಮೆಟ್ಲು ಹತ್ಕೊಂಡು ಇವ್ರಾಗ ಹೋದ ಥರ ಆಯಿತು. ಆಮೇಲೆ ನಿನ್ನೆ ಏನೋ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಇವ್ರಿಗೆ. ಇದು ಬಂದು ಆಪ್ರೇಷನ್ ಇದು ಡಯಾಲಿಸಿಸ್ ಮಾಡ್ತಾಯಿದ್ದು. ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ಹೋದಾಗ ಏನು ಮಾಡಿದ್ರೆ ಇನ್ನೇನು ಆಟೋ ಹತ್ತಬೇಕು, ದಬ್ಬಂತ ಗಾಳಿ ಬೀಳಿಸ್ಬಿಟ್ಟಿದೆ. ಬಂದು ಕೆಳಗಡೆ ಬಿದ್ದಿದ್ದ ತಕ್ಷಣ ಮುಂಚೆ ಹೇಗಿದೆ ಹಾಗೆ ಆಗಿಬಿಟ್ರು. ಆಮೇಲೆ ಮತ್ತೊಂದು ಸರಿ ಎಲ್ಲಿ ಬಿದ್ರಮ್ಮ ಇವರು? ಮತ್ತೆ ಹಾಸ್ಪಿಟ್ಲ್ ಎಂಟ್ರೆನ್ಸಲ್ಲಿ ಅಲ್ಲಿ ಮತ್ತೆ ಹಾಸ್ಪಿಟ್ಲ್ ಹೋಗೋ ಪಕ್ಕದಲ್ಲಿ ಅಲ್ಲಿ ಬಿದ್ದುಬಿಟ್ರಂತೆ. ಅಲ್ಲಿ ಬಿದ್ದು ಮತ್ತು ಇವಾಗ ನಾನಂದೆ ಇವರು ಆಪ್ರೇಷನ್ ಇತ್ತು ಇವತ್ತು, ಮೈಸೂರಲ್ಲಿ ಆಪ್ರೇಷನ್ ಇತ್ತು. ಇವತ್ತು ಕ್ಯಾನ್ಸಲ್ ಮಾಡಿಬಿಟ್ಟು ಸೀದಾ ಇಲ್ಲಿಗೆ ಕರ್ಕೊಂಬಂದುಬಿಟ್ಟಿದ್ದಾರೆ. ಇಲ್ಲಿ ಮೊದಲು ಸೆರೆ ಮಾಡಿ ಅಂತೇಳಿ ಬಂದಿದ್ದಾರೆ. ಇವಾಗ ನೋಡ್ಬೇಕು ಸರ್, ಇವಾಗ ಆಗ್ತಾ ಇಲ್ಲ ಅವರಿಗೆ. ಅದಕ್ಕೆ ಇಲ್ಲೇ ನೀರು ಹೊಡೆದು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಸರ್, ಇಲ್ಲಿ ಬಂದಮೇಲೆ ಅವ್ರಿಗೆ ನಮಗೆ ಗೊತ್ತಾಗಿದ್ದು ಇವ್ರಿಗೆ ಈ ಥರ ಇದೆ ಅಂತ. 1 ವರ್ಷದಿಂದ ಹೆಲ್ತ್ ಇಶ್ಯೂಸ್ ಆಯಿತು ಇವರಿಗೆ. ಸಡನ್ನಾಗಿ ಚೆನ್ನಾಗಿರೋ ಮನುಷ್ಯ 1 ವರ್ಷದಿಂದ ಹಿಂಗೆ ಇದ್ದಕ್ಕಿದ್ದಾಗೇ ಇವ್ರಿಗೆ ಹೆಲ್ತ್ ಇಶ್ಯೂ ಆಗಿ ಕಿಡ್ನಿ ಫೇಲ್ಯೂರ್ ಆಗಿ ಇದೆಲ್ಲ ಶುರು ಆಯಿತು. ನಮಗೆ ಗೊತ್ತಾಗಲೇ ಇಲ್ಲ. ಆಮೇಲೆ ನೋಡಿ ಯೂಟ್ಯೂಬ್ ನೋಡಿನೇ ನಾವು ಬಂದಿತ್ತು. ನಮ್ಮ ಅಕ್ಕ ಬಂದರು, ಆಮೇಲೆ ನಾವು ಬಂದ್ವಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇವ್ರಿಗೆ ಈ ಥರ ಇದೆ ಅಂತ. ಅದೇನಾಯಿತು, ನಾವು ಇಲ್ಲಿ ಮಂಗಳವಾರ ಮಾಡಿಸ್ಕೊಂಡು ಹೋಗಿ ಮೇಲೆ ಆರಾಮಾಗಿ ನಡ್ಕೊಂಡು ಬಂದರು, ಚೆನ್ನಾಗಿದ್ರು. ಬುಧವಾರನೂ ಚೆನ್ನಾಗಿದ್ರು. ನೆನ್ನೆ ಬೆಳಗ್ಗೆನೂ ಸಹ ಚೆನ್ನಾಗಿ ವಾಕ್ ಮಾಡಿದ್ರು, ಸ್ಟೆಪ್ಸ್ ಹತ್ತಿದ್ರು, ಎಲ್ಲ ಮಾಡಿದ್ರು. ಯಾವಾಗ ನಾವು ಇವತ್ತು ಹೋಗೋಣ ಪೂಜೆಗೆ, ಮೈಸೂರು ಕ್ಯಾನ್ಸಲ್ ಮಾಡಿ ಇವತ್ತು ಹೋಗೋಣ ಇಲ್ಲಿಗೆ ಅಂದರು, ಆವಾಗಿಂದ ಚೇಂಜ್ ಆಗೋಯ್ತು. ಆ್ಯಕ್ಟಿವಿಟಿನೇ ಚೇಂಜ್ ಆಗೋಯ್ತು. ಚೆನ್ನಾಗಿ ನಡೀತಿದ್ರು ಮನುಷ್ಯ, ದಮ್ಮಂತ ಬಿದ್ದುಬಿಟ್ರು ಅವರು. ನಮಗೆ ಅದು ಸ್ವಲ್ಪ ಯಾರು ಅಂತ ನೋಟಿಫೈಡ್ ಆಯಿತು. ಮೊನ್ನೆ ರಾತ್ರಿ ಕಂಡು ಹಿಡಿದ್ವಿ ಯಾರು ಅದು ಬಂದಿರ್ಬೋದು ಅಂತ. ಇವ್ರು ಹೇಳಿದ್ರು. ಆಮೇಲೆ ನಾವು ಗೆಸ್ ಮಾಡಿದ್ವಿ. ಅಲ್ಲಿಗೆ ಮ್ಯಾಚ್ ಆಯಿತು. ಅದು ಮ್ಯಾಚ್ ಆದಮೇಲೆ ಚೇಷ್ಟೆಗಳು ಶುರು ಆಗಿಬಿಟ್ಟಿದೆ. ಮನ್ಕೊಂಡ್ರೆ ಅದು ಕೈ ಬಡಿಯೋದು ಅದೆಲ್ಲ ಏನಿರಲಿಲ್ಲ. ಈಗ 2 ದಿನದಿಂದ ಅದೆಲ್ಲ ಶುರುವಾಗಿದೆ. ತಲೆ ಇದಾಗೋದು ಎಲ್ಲ. ಹಂಗಾಗಿ ಇವಾಗ ನೆನ್ನೆ ಇದ್ದಕ್ಕಿದ್ದಂಗೆ ಬಿದ್ದುಬಿಟ್ರು. 2 ಸಲ ಬಿದ್ದುಬಿಟ್ರು. ಇಲ್ಲಿಗೆ ಹೋಗೋಣ ಅಂದಮೇಲಿಂದ ಅದು ಆಗ್ತಾಯಿದೆ. ಅಲ್ಲಿವರೆಗೂ ಚೆನ್ನಾಗಿದ್ರು. ಇಲ್ಲಿಗೆ ಹೋಗೋಣ ಅಂದಮೇಲೆ ಜಾಸ್ತಿ ಆಗ್ತಾಯಿದೆ. ನಾವು ಅದು ಮನೆ ಮುಂದೆ ಬಿದ್ದು ಕೈ ಫ್ರ್ಯಾಕ್ಚರ್ ಆಗಿದೆ. ಇದು ಆ್ಯಕ್ಚುಲಿ ಇದು ಮೇನಲ್ಲಿ ಆಗಿದ್ದು. ಇವ್ರಿಗಾಗಿದ್ದು ಜನವರಿನಲ್ಲಿ, ನನಗೆ ಮೇನಲ್ಲಿ ಆಗಿದ್ದು. ನಾವು ಇನ್ನೊಂದು ಕಡೆ ಹೋಗಿ ಕೇಳಿದಾಗ ನಮ್ಗೆ ಹೇಳಿದ್ರು, ಯಾರೋ ಒಬ್ಬರು ನಿಮಗೆ ಮನೇಲಿ ನನಗೆ ತಳ್ದಂಗೆ ಆಗಿದ್ದು. ಚೆನ್ನಾಗಿ ನಿಂತಿದ್ದೆ, ಹೀಗೆ ನಿಂತಿದ್ದ ಮನುಷ್ಯ ಹೋಗಿ ಬಿದ್ದಿದ್ದು, ತಳ್ದಂಗಿದೆ ಅಂದರು. ಬಟ್ ಯಾರು ಅಂತ ನಮಗೆ ಗೊತ್ತಿಲ್ಲ, ಅದೇನೋ ಅಂತ ಸುಮ್ಮನೆ. ಆಮೇಲೆ ಗೊತ್ತಾಯಿತು ಯಾರೋ ಏಜ್ ಆದವ್ರು ತಳ್ಳಿದ್ರು ಅಂತ. ಅದು ಯಾರು ಏಜ್ ಆಗಿದ್ದು ಅಂತ ಅದು ಇವಾಗ ಗೊತ್ತಾಯಿತು. ಮೊನ್ನೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಅದು ಇದು ಎಲ್ಲ ಸೇರಿ ಒಂದೇ ಅಂತ. ಅದೇ ಹೌದು. ಈಗ ಇವ್ರಿಗೂ ಅದೇ ಮಾಡಿದ್ದೆ. ಮನೇಲಿ ಓಡಾಟ ಇದೆ. ಓಡಾಟ ಇದೆ. ಮನೆ ಒಳಗಡೆ ಇಲ್ಲ, ಆಚೆ ಪಾರ್ಕಿಂಗಿಂದ ಶುರು ಆಗುತ್ತೆ. ಪಾರ್ಕಿಂಗಿಂದ ಶುರು ಆಗುತ್ತೆ. ಇನ್ನು ಇವಾಗ ಗೊತ್ತಾಯ್ತಲ್ಲ, ಇನ್ನು ಇದು ರೆಡಿ ಮಾಡಿಸ್ಕೊಬೇಕು. ಇಲ್ಲಿ ಅಮ್ಮ ಅವ್ರ ಹತ್ರ ಹೇಳಿ ಈಗ ರೆಡಿ ಮಾಡ್ಕೋಬೇಕು ನಾವು ಅದನ್ನು. ಈಗ ಅದಾಗಿದೆ. ಸರ್, ಇದು ಬಂದು ಒಂದು ಗಾಳಿ ಮನೇಲಿ ಸೇರ್ಕೊಂಡ್ಬಿಟ್ಟಿದೆ. ಆ ಗಾಳಿ ಬಂದು ಏನು ಮಾಡ್ತಾ ಅಂದರೆ, ಅವ್ರು ಯಾವ ಥರ ಹೇಳಿ ಕಳಿಸಿದ್ರೆ ಮಾಟ ಮಂತ್ರನೋ ಆ ಥರ ಬಂದು ಎಲ್ಲರಿಗೂ ಹಿಂಸೆ ಕೊಡ್ತಾ ಇದೆ. ಹಿಂಸೆ ಕೊಟ್ಕೊಂಡು ಇವರಿಗೆ ತುಂಬ ಗಂಡ ಹೆಂಡತಿ ಇಬ್ಬರು ಜಾಸ್ತಿ ಟಾರ್ಚರ್ ಕೊಡ್ತಾ ಇದೆ. ಒಂದು ಸಲ ಚೆನ್ನಾಗಾದ್ರಪ್ಪ ಅಂತ ಮತ್ತೊಂದು ಸರಿ, ಒಂದು ಚೆನ್ನಾಗಾದ್ರೆ ಮತ್ತೊಂದು, ಈ ಥರ ಕೊಡ್ತಾ ಬರ್ತಾ ಇದೆ. ಬಟ್ ಗೊತ್ತಾಗಿಲ್ಲ ಪಾಪ ಅವ್ರಿಗೆ. ಇಷ್ಟು ವರ್ಷ ಇಲ್ಲಿ ಬಂದ ಮೇಲೇ ಅವ್ರಿಗೆ ಗೊತ್ತಾಗಿದ್ದು ಹಿಂಗಿದೆ ಅಂತ. ಮನೇಲಿ ಓಡಾಟ ಇದೆ, ಈ ಥರ ಆಗಿದೆ ಅಂತ, ಇವ್ರ ಮೈ ಮೇಲೆ ಗಾಳಿ ಇದೆ ಅಂತ ಇಲ್ಲಿ ಬಂದ ಮೇಲೇ ಗೊತ್ತಾಗಿದ್ದು. ಅಲ್ಲಿವರೆಗೂ ಗಾಳಿ ಎಲ್ಲ ಹಾಸ್ಪಿಟ್ಲ್ ಅಂದ್ಕೊಂಡು ಎಷ್ಟು ಲಕ್ಷ ಖರ್ಚು ಮಾಡಿದ್ರಮ್ಮ? ಈಗ ಒಟ್ಟು ನಾವು 8 ಲಕ್ಷ ಖರ್ಚು. ಇವ್ರು 8 ಲಕ್ಷ, ಇವ್ರ ಕೈಗೆ 8 ಲಕ್ಷ ಖರ್ಚು ಮಾಡಿದ್ದಾರೆ. ಕೈ ಫ್ರ್ಯಾಕ್ಚರ್ ಆಯಿತು, ಮೇನಲ್ಲಿ ಸರ್ಜರಿ ಆಯಿತು, ಬೋನ್ ಕಟ್ ಆಯಿತು, ಸರ್ಜರಿ ಆಯಿತು. 1.5 ಮಂತ್ ಮೇಲೆ ಇನ್ಫೆಕ್ಷನ್ ಆಯಿತು, ಮತ್ತೆ ಸರ್ಜರಿ ಆಯಿತು, ಮತ್ತೆ 1.5 ಮಂತ್ ಕರೆಕ್ಟು 7 ವೀಕ್ಸ್ಗೆ, ಮತ್ತೆ 7 ವೀಕ್ಸ್ಗೆ ಮತ್ತೆ ಇನ್ಫೆಕ್ಷನ್, ಮತ್ತೆ 7 ವೀಕ್ಸ್ ಆಯಿತು. ಮತ್ತೆ 7 ವೀಕ್ಸ್ ಆದಮೇಲೆ ಇದು 3 ಸಲ ಸರ್ಜರಿ ಆಗಿದೆ. ಈಗ ಒಂದೇ ಕೈಗೆ 3 ಸಲ ಸರ್ಜರಿ ಆಗಿ 6 ಲಕ್ಷ ಖರ್ಚು ಮಾಡಿ ಆಗಿದೆ ಸರ್. ರೆಡಿ ಮಾಡ್ಬೇಕು ಇವಾಗ. ಏನಿಲ್ಲ ಸರಿ, ಎಷ್ಟು ಮೂಳೆ ಮುರಿದಿರೋದು ಅಷ್ಟೇ, ಇನ್ನೇನಿಲ್ಲ. ಪ್ಲೇಟ್ ಹಾಕಿದ್ರು ಎಲ್ಲ ಕರೆಕ್ಟ್ ಆಯಿತು. ಆದರೆ ಏನು ಮಾಡೋದು, ಮೇಲಿಂದ ಮೇಲೆ ಅದೇ ಕೈಗೆ ಆಗ್ತಾನೆ ಇದೆ. ಅದೇ ಕೈಗೆ ಬಂದು ಇದು ಲಾಸ್ಟ್ ಸ್ಟೇಜಲ್ಲಿ ಈಗ ನಿಂತಿದೆ. ಈಗೆಲ್ಲ ಅದೇ ನಾನು ಹೇಳಿದ್ದೀನಿ, ಮನೆಗೆ ಬಂದುಬಿಟ್ಟು ನಿಮಗೆ ಚಕ್ರ ಪೂಜೆ ಹಾಕ್ಬಿಟ್ಟು ಅದನ್ನ ಗಾಳಿನ ಹೊರಗಡೆ ಓಡಿಸ್ಕೊಡ್ತೀನಮ್ಮ, ಆವಾಗಲೆಲ್ಲ ಸರಿ ಹೋಗುತ್ತೆ. ಇಲ್ಲಿ ಬಂದು ನೀವು ಸೆರೆ ಮಾಡ್ಕೊಂಡು ಹೋಗಿ ಫಸ್ಟು.
ಆಮೇಲೆ ನಾನು ಮನೆಗೆ ಬಂದು ನಿಮ್ಮ ಚಕ್ರ ಪೂಜೆ ಹಾಕಿ ಅದು ಎಲ್ಲಿದ್ರೂ ಯಾವ ಮೂಲೆಯಲ್ಲಿದ್ರೂ ಹೊಡೆದು ಓಡಿಸ್ತೀನಿ ನಾನು ಅಂತ ಹೇಳಿದ್ದೀನಿ. ಇವಾಗ ನೆಕ್ಸ್ಟ್ ಡೇಟ್ ಕೊಟ್ಬಿಟ್ಟು ಹೋಗ್ಬೇಕು ಸರ್ ಅವ್ರಿಗೆ. ಏನು ತೊಂದರೆ ಕೊಡ್ತಾ ಇದೀಯ ಇವ್ರಿಗೆ ನೀನು? ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ? ಯಾಕೆ ಇಷ್ಟನಾ? ಅವ್ರು ಏನು ಮಾಡಿದ್ರು ನಿನಗೆ? ಮೊನ್ನೆ ಓಡಿಸ್ತೀನಿ ಅಂದೆ, ಓಡಿಸ್ತಾ? ನೀನು ಓಡಿಸಿದ ನಿಮ್ಮ ಮನೇಲಿ ಹೋಗಿ ಹಿಡ್ಕೊಂಡು ಕೂತಿದ್ಯಲ್ಲ ನೀನು. ಹೇಳಿಲ್ಲ ನಾನು ನಿಂಗೆ ಏನಂತ? ಕುತ್ಕೋತೀನಿ ಹೋಗಿ ಅಂತ. ಅದೇ ನಾನು ಮನೆಗೆ ಬರ್ತೀನಲ್ಲ, ಅಲ್ಲಿ ನೋಡ್ತೀನಿ ನಿನ್ನ, ಅಲ್ಲಿ ನೋಡ್ತೀನಿ, ಅಲ್ಲಿ ಮುರಿದಾಕ್ತೀನಿ ಅನ್ನ. ಏನು ಬೇಡ, ಇಷ್ಟ ಬಂದಾಗ ಹೋಗ್ತೀನಿ. ಇಷ್ಟ ಬಂದಾಗ ಹೋಗಕ್ಕೆ ಇದು ಯಾರು ನಿಮ್ಮ ಅಪ್ಪನ ಮನೇನಾ? ನಮ್ಮ ಅಪ್ಪನ ಮನೆ ಅಲ್ಲ. ಮತ್ತೆ ಇಷ್ಟ ಬಂದಾಗ ಬರೋದು, ಇಷ್ಟ ಬಂದಾಗ ಹೋಗಕ್ಕಂತ ಹೇಳಕ್ಕೆ? ಇಷ್ಟ ಬಂದಾಗ ಬಂದಿದ್ದೀನಿ. ನೀನು ಯಾರು ಕಳಿಸಿದವ್ರು? ಯಾರು ಯಾರೋ ಹೋಗು ಅಂದರು ಬಂದೆ. ಯಾರಂತ ಅವ್ರ ಹೆಸರು ಹೇಳು. 10 ವರ್ಷ ಆಯಿತು, ನನಗೆ ಗೊತ್ತಿಲ್ಲ. 10 ವರ್ಷ ಆಯಿತು. 10 ವರ್ಷದಿಂದ ಏನೇನು ತೊಂದರೆ ಕೊಟ್ಟಿದೀಯಾ? ಎಲ್ಲ ತೊಂದರೆನೂ ಕೊಟ್ಟಿದ್ದೀನಿ. ಯಾವ ಥರ ತೊಂದರೆ ಕೊಟ್ಟಿದೀಯಾ? ಯಾವ ಥರ? ದುಡ್ಡು ಕಾಸಲ್ಲಿ ತೊಂದರೆ, ಕೆಲಸದಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ. ಏನಕ್ಕೋಸ್ಕರ ಈ ತೊಂದರೆಗಳು ಕೊಡ್ತಾ ಇದೆಯಾ ಅದು ಹೇಳು. ಉದ್ಧಾರ ಆಗಬಾರ್ದು. ಇವಾಗ ಅವ್ರ ಮೈಯಿಂದನೇ ಹೋಗ್ಬೇಕು, ಅವ್ರ ಮನೆಯಿಂದನೇ ಹೋಗ್ಬೇಕು. ನೀನು ಆರಾಮಾಗೈತೆ, ಊಟ ತಿಂಡಿ ಸಿಗುತ್ತೆ. ಓ ಆರಾಮಾಗೈತೆ ಊಟ ತಿಂಡಿ ನಿನಗೆ. ಆರೋಗ್ಯ ಅವ್ರಿಗೆ ಹಾಳು ಮಾಡಿದ್ದೀನಿ. ಹೊರಡ್ತೀಯಾ? ಹೊರಡ್ತೀನಿ. ಮನೆಯಿಂದ ಹೊರಡ್ತೀಯಾ? ಹೊರಡ್ತೀನಿ. ತಿರುಗಿ ಯಾವ ಕಾರಣಕ್ಕೆ ಬರಬಾರ್ದು? ಬರಲ್ಲ. ಹಾಂ ಬರಲ್ಲ. ಭಾಷೆ ಕೊಟ್ಟಿದ್ಯಾ? ಇಲ್ಲಾಂದ್ರೆ ಸುಟ್ಟಾಕ್ಬಿಡ್ತೀನಿ. ಯಾರು ಕಳಿಸಿದ್ರೆ ಬರ್ತೀನಿ. ಯಾರು ಕಳಿಸಿದ್ರೆ? ಯಾರು ಕಳಿಸಿಲ್ಲ ಅಂದರೆ ಬರಲ್ಲ. ಯಾರು ನೀನು ಕಳಿಸಲ್ಲ, ನಾನು ಬೇರೆ ಕಡೆ ಕಳಿಸ್ತೀನಿ ನಿನ್ನ. ಆಯ್ತು. ಆಯ್ತು ಬಿಡು, ಮೈ ಬಿಡು. ಈಗ ಮೈ ಮೇಲೆ ಇವಾಗ ಏನೋ ಮಾತಾಡ್ದಿದ್ದು ಅದೆಲ್ಲ ನೆನಪಿದೆಯಾ? ಏನು ಮಾತಾಡಿದ್ರಿ? ನಮಗೆ ನೆನಪಿರುತ್ತೆ, ನಾವು ಮಾತಾಡೋದು ಗೊತ್ತಾಗಲ್ಲ. ಗೊತ್ತಿಲ್ಲ. ಮನಸ್ಸಿಗೆ ನೆನಪಿರುತ್ತೆ. ನಾವು ಮಾತಾಡ್ಬೇಕಾದ್ರೆ ನಾವು ಮಾತಾಡೋಲ್ಲ. ಇವಾಗ ಏನಾಯಿತು ಗೊತ್ತಾಗಿಲ್ಲ. ಏನು ಮೇಡಮ್ ಈಗ ಇದು ಇಲ್ಲಿಗೆ ಹೋಯ್ತು ಅಂತ ಹೇಳೋದಕ್ಕೆ ಮತ್ತೆ ಅದು ಹೋಗುತ್ತಾ ಇಲ್ಲ? ಇಲ್ಲ ಸರ್, ಅದು ಬಂದು ಈ ಅಮರ್ಸುತ್ತೆ, ಅಷ್ಟು ಸುಲಭವಾಗಿ ಹೋಗಲ್ಲ. ಮನೆಗೆ ಹೋಗಿ ಚಕ್ರ ಪೂಜೆಗೆ ಕಳಿಸ್ಬೇಕು. ಯಾಕಂದರೆ ಮಾಟ ಮಂತ್ರದಿಂದ ಬಂದಿರೋದಲ್ವ ಇದು. ಇವಾಗ ಇಲ್ಲಿ ಹೇಳ್ಬಿಟ್ಟು ಹೋಗಿದೆ, ಮನೇಲಿ ಇರುತ್ತೆ, ಅದು ಮನೇಲಿ ಇರುತ್ತೆ. ಮನೆಗೆ ಏನು ಬಂದೋಬಸ್ತ್ ಇಲ್ಲ, ಅದಕ್ಕೆ ಆಗಿ ಆರಾಮಾಗಿ ಹೋಗಿ ಇರುತ್ತೆ. ನಾನು ನೆಕ್ಸ್ಟ್ ಹೋಗ್ತೀನಿ ಅವ್ರ ಮನೆಗೆ ಹೋಗಿಬಿಟ್ಟು ಚಕ್ರ ಪೂಜೆ ಆಗಿ ಅಲ್ಲಿಂದ ಅದನ್ನ ಕಳಿಸ್ಕೊಟ್ಬಿಟ್ರೆ ಒಂದೇ ಸಮ ಮುಗೀತು, ಫಿನಿಶಿಂಗ್. ಮತ್ತೆ ಇವ್ರು ಹಾಸ್ಪಿಟ್ಲಿಗೆ ಹೋಗೋದು ಅಂಥದ್ದೆಲ್ಲ ಯಾವುದೂ ಇರೋದಿಲ್ಲ. ಅದು ಮಾಡಲೇಬೇಕು ಕಂಪಲ್ಸರಿ. ಮಾಡ್ಲಿಕ್ಕಂದ್ರೆ ಮತ್ತೆ ಇದೇ ಥರ ಆಗ್ತಾ ಇರುತ್ತೆ. ಎಷ್ಟು ಸರಿ ಅಂತ ಕರ್ಕೊಂಬರ್ತಾ ಇರ್ತಾರೆ ಅವರು, ಒಂದು ಸರಿ ಮುಗಿಸ್ಬಿಡ್ಬೇಕು. ಸೊ ಇವಾಗ ಕಾಲು ನೋವು ಯಾವ ಥರ ಇದೆ ಸರ್? ಈಗ ಕಾಲು ನೋವು ಇಲ್ಲ. ಈಗ ಇಲ್ಲ. ಸೊ ಇದು ಆಪ್ರೇಷನ್ ಯಾವಾಗ ಆಗಿರೋದು? ಇದು ಈಗ 5 ವರ್ಷ ಆಯಿತು ಬಿಡಿ. ಹಾಂ, ಬಟ್ ಅದ್ರದ್ದಲ್ಲ ನೋವು, ಬಿದ್ದಾಗ ಮನೆ ಆಗಿರೋದು. ಹಾಂ ಹಾಂ ಹಾಂ. ಸೊ ಈಗ ಮೇಡಮ್ ಅವ್ರು ಬಂದು ಇವಾಗ ಈ ಕುಂಬಳಕಾಯಿಗೆ ಒಂದು ಸ್ವಲ್ಪ ಮಳೆ ಎಲ್ಲ ಚುಚ್ಚಿ ನೋವು ತೆಗೆದ್ರು. ಈಗ ನೋವು ಬಂದು ಇದೆಯಾ? ಯಾವ ಥರ ಇದೆ? ನೋವು ಹೋಗಿದೆ. ಈಗ ಹೋಗಿದೆ, ಸಂಪೂರ್ಣವಾಗಿ ಹೋಗಿದೆಯಾ? ಸಂಪೂರ್ಣ ನಾರ್ಮಲ್ ಆಗಿದ್ದೀರಾ? ಓಕೆ. ಯಾವ ಥರ ನೋಯ್ತಾ ಇತ್ತು? ಮುಟ್ಟಿದ್ರೆ ನೋವು, ಮುಟ್ಟಿದ್ರೆ ಸಾಕು ನೋವು. ಮಜಲ್ ಪೂರ್ತಿ ನೋವು. ಈಗ ಅದು ಹೋಗಿದೆ. ಸೂಪರ್. ಅದು ಗಾಳಿ ಇತ್ತಲ್ಲ ಸರ್, ಆ ಗಾಳಿ ಏನು ಬೀಳಿಸ್ಬಿಟ್ಟು ಎಲ್ಲ ನೋವು ಮಾಡಿತ್ತಲ್ಲ, ಅದು ಅಲ್ಲೆಲ್ಲೇ ನೋವು ಕೊಡೋ ಥರ ಮಾಡಿತ್ತು. ನಾನು ಇವಾಗ ಅದೇ ಮಂತ್ರ ಹೇಳಿಬಿಟ್ಟು ಕುಂಬಳಕಾಯಲ್ಲಿ ಚುಚ್ಚಿ ಚುಚ್ಚಿ ತೆಗೆದೆ ಇವಾಗ ಇದರಲ್ಲಿ. ಅದು ಮೈ ಬಿಟ್ಬಿಟ್ಟು ಹೋಯ್ತಲ್ವಾ, ನಾನು ಇತ್ತು ಕುಂಬಳಕಾಯಿ ಇಟ್ಟು ಚುಚ್ಚಿದ ತಕ್ಷಣ ನೋವೆಲ್ಲ ಹೋಯಿತು. ಯಾಕಂದರೆ ಆ ಮಂತ್ರ ಇದೆ, ಮಂತ್ರ ಹೇಳಿ ಚುಚ್ಚಿದ ತಕ್ಷಣ ಎಂಥ ನೋವಿದ್ರೂ ಹೋಗ್ಬಿಡುತ್ತೆ. ಸರ್, ಈ ಹುಡುಗಿಗೆ ಬ್ರಹ್ಮ ರಾಕ್ಷಸ ಅನ್ನೋದು ಮೈಲಿ ತುಂಬಿಕೊಂಡಿದೆ. ಬ್ರಹ್ಮ ರಾಕ್ಷಸ. ಬಟ್ ಇದು ಮಾಟ ಮಂತ್ರದಿಂದನೇ ಬಂದಿರೋದು, ಹಾಗೆ ಬರಲ್ಲ. ಇದು ಮಾಟ ಮಂತ್ರದಿಂದ ಮಾಡಿದ್ದಾರೆ. ಬಟ್ ಈ ಹುಡುಗಿಗೆ ತುಂಬ ಸುಸ್ತು, ನೈಟೆಲ್ಲ ಕಣ್ಣು ಮುಚ್ಚಿ ಮಲಗೋಕ್ಕೆ ಬಿಡಲ್ಲಂತೆ, ಅದಕ್ಕೆ ಮಲಗೋದೇ ಇಲ್ಲಂತೆ ಹುಡುಗಿ. ಮತ್ತು ಊಟ ಮಾಡಲ್ಲಂತೆ, ಯಾವಾಗ ನೋಡೋದು ಸುಸ್ತು 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 ಅಂತ ಇರುತ್ತಂತೆ. ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಇದು ಈ ಥರ ನೈಟ್ಗಳು ಹುಡುಗಿಯರುಗಳಿಗೆ ತೊಂದರೆ ಕೊಡುತ್ತೆ ಅಂತ. ಅದೇ ಸರ್ ಇದು. ಹಾಗಾಗಿ ಅವ್ರಿಗೆ ಏನೋ ಥರ ಇರ್ತಾರಷ್ಟೇ, ಅದು ಮಾಡಿ ಹೋದ್ಮೇಲೆ ಈ ಥರ ಇರೋದಕ್ಕೆ ಇವಾಗ ಇಲ್ಲಿ ಬಂದಿದ್ದಾರೆ. ಇವಾಗ ನಾನು ಸರ ಮಾಡ್ತೀನಿ ಸರ್ ಇವರಿಗೆ. ಮಾತಾಡಿಸ್ಬೋದಾ? ಮಾತಾಡಿಸ್ಬೋದು. ಮಾತಾಡಮ್ಮ. ಏನು ತೊಂದರೆ ಆಗ್ತಿದೆ ಹೇಳಮ್ಮ. ಸುಸ್ತಾಗ್ತೈತೆ ನನಗೆ.
ಮೈಯೆಲ್ಲ ಭಾರ ಆದರೆ ಊಟ ಮಾಡಿದ್ರೆ ಹೊಟ್ಟೆ ಖಾಲಿ ಇರುತ್ತೆ. ಹ್ಞೂ ಯಾವಾಗನಿಂದ ಎಷ್ಟು ವರ್ಷದಿಂದ? ನಂಗೆ 5 ವರ್ಷದಿಂದ ಇತ್ತು. ಎಲ್ಲೂ ತೋರಿಸಿಲ್ವಾ? ತೋರಿಸಿದ್ರು ಕಡಿಮೆ ಆಗಿಲ್ಲ ನನಗೆ. ಮುಳ್ಳು ಥರ ಚುಚ್ಚುತ್ತೆ ನನ್ನ ಕಾಲು. ಮುಳ್ಳು ಥರ ಕಾಲು ಚುಚ್ಚುತ್ತಾ? ಹ್ಞೂ ಬೇರೆ ಏನು ತೊಂದರೆ? ನೈಟಲ್ಲಿ ಏನು ತೊಂದರೆ ಕೊಡುತ್ತೆ? ನಿದ್ದೆ ಮಾಡೋಕ್ಕಾಗಲ್ಲ, ಹೆದರ್ಕೊಂಬಿಡ್ತಿದ್ದೆ, ಹ್ಞೂ ಫುಲ್ಲು ಕಿರ್ಚ್ಕೊಂಬಿಡ್ತಿದ್ದೆ. ಹ್ಞೂ ಏನಾರು ಬಂದು ಕತ್ತತ್ರ ಕುತ್ಕೊಳ್ಳೋದು, ಏನಾರು ಉಸಿರು ಮೇಲೆ ಕೆಳಗೆ ಎಳೆದ್ಬಿಡ್ತಿದ್ದೆ ನಾನು. ಉಸಿರ ಮೇಲೆ ಕೆಳಗಡೆ ಕತ್ತಿ ಚಿಗುತ್ತಾ? ಕತ್ತು ಆಡ್ತಾನೆ ಇರ್ತದೆ. ಬೇರೆ ಏನೇನು ತೊಂದರೆ ಕೊಡುತ್ತೆ? ಅಷ್ಟೇ, ಮುಳ್ಳು ಥರ ಚುಚ್ತಿತ್ತು ಜಾಸ್ತಿ. ಅದು ನೋವಿಗೆ ಕಾಲು ಎಲ್ಲ ಒತ್ತಾಯಿದ್ರು, ತುಳಿತಾಯಿದ್ರು ಕಾಲು. ಜಾಸ್ತಿ ನೋವು ಬಂದುಬಿಡೋದು, ಮೈಯೆಲ್ಲ ಭಾರ ಆಗಿಬಿಡೋದು, ಹೊಟ್ಟೆಲ್ಲ ಖಾಲಿ ಆಗ್ತಿತ್ತು. ಸರಿ, ಇವಾಗ ನಾನು ನೀನು ಸರಿಯಾಗಿ ಮಾಡ್ತೀನಿ ಆಯಿತಾ? ಹೆದರ್ಕೋಬೇಡ. ಹ್ಞೂ ಸರಿ. ಇದು ಕಾಲು ನೋವು ಒಂದು ಕಾಲು ನೋವು 2-3 ವರ್ಷದಿಂದ ಇತ್ತು. ಇನ್ನೊಂದು ಕಾಲು ನೋವು ಒಂದು 20 ದಿನ ಆಗಿತ್ತು. ಈಗ 2 ಕಾಲು ನೋವು ಏನಿಲ್ಲ. ಈಗ ನಡೆದ್ರೂ ಏನಿಲ್ಲ, ಕೂಡೋಕ್ಕೂ ಸರಿ ಆಗುತ್ತೆ, ಕೂತ್ಕೊಂಡು ಹೇಳೋಕ್ಕೂ ಸರಿ ಆಗ್ತಾಯಿದೆ. ಇದು ಆಸ್ಪತ್ರೆಯಲ್ಲಿ ತೋರಿಸಿಲ್ವಾ? ಇದು ಒಂದು 15 ವರ್ಷದಿಂದ ಲಿಗಮೆಂಟ್ ಟೇರ್ ಆಗಿತ್ತು. ಬಟ್ ಅದಾದಮೇಲೆ ಜಸ್ಟ್ ಹಂಗೆ ಇತ್ತು ಅದು ಅಷ್ಟೇ. ಇವಾಗ ಇಲ್ಲಿ ಬಂದಮೇಲೆ ಸರಿ ಹೋಯ್ತಾ? ಈಗ ಬಂದಮೇಲೆ ಸರಿ ಹೋಯ್ತು, ಕೂಡೋಕ್ಕೂ ಹೇಳೋಕ್ಕೂ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ. ಈಗ ಮೊದಲು ಇಷ್ಟು ಬಿಡ್ಗೆ ನಿಂತ್ಕೊಬೇಕಾದ್ರೆ ಅದು ಪೈನ್ ಇರೋದಾ? ಪೇನ್ ಇರೋದು. ನಡೆಯೋದಕ್ಕಾಗೋದಾ? ನಡೆಯೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಕೂತ್ಕೊಳ್ಳಿಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಈಗ ಸೊ ಹಿಂಗೆಲ್ಲ ಮಾಡ್ಬೋದು. ಈಗ ನಮಗೆ ಕೂತ್ಕೋತಾನೆ. ಈಗ ಓಕೆ, ಇಷ್ಟು ಮಡ್ಗೆ ಮಾಡೋಕ್ಕಾಗ್ತಾ ಇರಲಿಲ್ವಾ? ಸ್ವಲ್ಪ ಭಾಳ ಕಷ್ಟ ಆಗ್ತಿತ್ತು. ಕಷ್ಟ ಆಗುತ್ತೆ. ಏನು ಮೇಡಮ್ ಇದು? ಯಾವ ಥರ ಯಾವ ಪೇನ್ ಇದು? ಸರ್, ಇದು ಬಂದು ಮಾಟ ಮಂತ್ರದಿಂದ ಮಾಡಿ ಕಳಿಸ್ತಾನೆ ಇದ್ದಾರೆ ಅವ್ರಿಗೆ. ಇವಾಗ ಅದು ಯಾಜಕ್ಕೆ ಏನು ಮಾಡಬೇಕು, ಅವ್ರು ನಡಿಬಾರ್ದು ಅಂತೇಳಿ ಮಾಡಿ ಕಳಿಸಿದ್ದಾರೆ. 2 ಕಾಲು ನಡಿಬಾರ್ದು ಅಂತೇಳಿ ಮಾಡಿ ಕಳಿಸಿದ್ದಾರೆ. ಅದು ಗೊತ್ತಾಯ್ತು ನನಗೆ ಮಾಟ ಮಂತ್ರದಿಂದ ಅಂತ. ಹಾಗಾಗಿ ನಾನು ಆ ಮಂತ್ರ ಹೇಳಿಬಿಟ್ಟು ಚುಚ್ಚು ತೆಗೆದೆ. ಇವಾಗ ಸರ್ ಹೋಗಿದೆ ಸರ್ ಇವ್ರಿಗೆ. ಈ ಪೇನ್ ಎಲ್ಲ ಇವಾಗ ಏನು ಬದುಕೋಬೇಕಾಯ್ತು? ಹೌದೌದು. ಈ ಒಂದೊಂದು ಲಿಮ್ಮೆ ಚುಚ್ಚಿರ್ತಿರಲ್ಲ ಈ ಮಳೆಗಳಲ್ಲಿ, ಅದರೊಳಗಡೆ ಇರುತ್ತೆ. ಪೇನ್ ಇದ್ ಕಡೆ ಎತ್ಕೊಂಡಂಗಾಯ್ತು. ಹೌದೌದು, ಅದು ತೊಗೊಂಡಿರುತ್ತೆ. ಪರ್ಮನೆಂಟಾ ಇಲ್ಲ ಟೆಂಪರರಿ? ಇಲ್ಲ ಸರ್, ಪರ್ಮನೆಂಟ್ ಇದು. ಅವ್ರಿಗೆ ಮುಂಚೆ ಸೊಂಟನೇ ಇತ್ತು ಸರ್, ಅವಾಗಲೂ ಇದೇ ಥರ ಮಾಡಿ ತೆಗೆದೆ. ಇವಾಗ ಸೊಂಟ ನೋವು ಸ್ವಲ್ಪ ಇಲ್ಲ ಅವ್ರಿಗೆ, ಸೊಂಟ ನೋವು ಪೂರ್ತಿ ಹೋಗಿದೆ. ತುಂಬ ದಿನ ಬಿಟ್ಟು ಮತ್ತೆ ಬಂದಿದ್ದಾರೆ, ಈ ಕಾಲು ನೋವು ಅಂತ ಬಂದಿದ್ದಾರೆ. ಹಾಗಾಗಿ ಇದೇ ಥರ ಮಾಡಿದ್ದೀನಿ ಇವಾಗ. ಈಗ ಅದು ಹೋಗಿದೆ, ಇನ್ನು ಇದು ಬರೋದಿಲ್ಲ, ಇನ್ನು ಬರಲ್ಲ ಸರ್. ಈಗ ಸೊಂಟ ನೋವೇ ಬಂದಿಲ್ಲ ಅವ್ರಿಗೆ, ಮತ್ತು ಇದು ಕಾಲು ನೋವು ಬರಲ್ಲ.